ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಮೂಲ ಉದ್ದೇಶಗಳನ್ನ ಬಿಟ್ಟು ನಡೆದುಕೊಳ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ವಿವಾದಾತ್ಮಕ ನಡೆ ಏನದು? ಮುಸ್ಲಿಂ ಏರಿಯಾಗಳ ಅಭಿವೃದ್ಧಿಗೆ 1,000 ಕೋಟಿ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸೋದಕ್ಕೆ ಅಲ್ಪಸಂಖ್ಯಾತ ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಒಂದು ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರ ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಅಲ್ಪಸಂಖ್ಯಾತ ಇಲಾಖೆಗೆ ಸಿಎಂ ಹೇಳಿದ್ದಾರೆ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಘೋಷಿಸಿದ್ದ ಸಿದ್ದರಾಮಯ್ಯ ಈ ಹಿಂದೆ ಸೆಷನ್ ನಡೀತಾ ಇತ್ತು. ಹುಬ್ಬಳ್ಳಿಯಲ್ಲಿ ಸಮಾವೇಶದಲ್ಲಿ ಮಾತನಾಡ್ತಾ ಈ ರಾಷ್ಟ್ರದ ಸಂಪತ್ತನ್ನ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ನಾನು ಹಂಚುತ್ತೇನೆ ಅಂತೇಳಿ ಹೇಳಿ ಪೇಚಿಗೆ ಸಿಲುಕಿದ್ದ ಸಿದ್ದರಾಮಯ್ಯ ಈಗ ಮತ್ತೊಂದು ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಮಾತ್ರ ಅಲ್ಲ, ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸೋದಕ್ಕೆ ಆ ಇಲಾಖೆಯ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಗಿ ಕೆಂಡವಾಗಿದೆ ಸಿದ್ದರಾಮಯ್ಯನವರ ಈ ನಡೆಗೆ ಬಿಜೆಪಿ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂಥೇಳಿ, ಅವರ ಅಭಿವೃದ್ಧಿಗೆ ಕೊಡ್ತೀನಿ ಅಂತೇಳಿ ಸಿಎಂ ಹೇಳಿದ್ದು ಚರ್ಚೆಗೆ ಕಾರಣ ಆಗಿತ್ತು, ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಮುಸ್ಲಿಂ ಓಲೈಕೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದರ ನಡುವೆಯೇ ಅಲ್ಪಸಂಖ್ಯಾತರಿಗೆ ಮತ್ತೊಂದು ಬಂಪರ್ ಗಿಫ್ಟ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದು ಏನು ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತ ಕಾಲೋನಿಯ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನ ರೂಪಿಸೋದಕ್ಕೆ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಸಚಿವರಿಗೂ ಕೂಡ ಹೇಳಿರೋದು ಈಗ ಬಿಜೆಪಿಯನ್ನ ಕೆರಳಿಸಿದೆ. ಅಲ್ಪಸಂಖ್ಯಾತರೇ ನೆಲೆಸಿರುವಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಆರ್ಥಿಕವಾಗಿ ಸಹಾಯವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅನ್ನೋದು, ಆ ನಿಟ್ಟಿನಲ್ಲಿ ಒಂದಿಷ್ಟು ಲೆಕ್ಕಾಚಾರ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅನ್ನೋದು. ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿದ್ದಾರೆ. ಸುರೇಶ್, ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಗೆ ಒಂದು ಸಮುದಾಯವನ್ನ ಓಲೈಕೆ ಮಾಡಿದಾಗೆ ಕಾಣಿಸ್ತಾ ಇದೆ ಅವ್ರ ಹೇಳಿಕೆ. ಏನು ವಿವರ ಇದೆ ಸುರೇಶ್? ಖಂಡಿತವಾಗ್ಲೂ ರಂಜಿತ್, ಸಿಎಂ ಸಿದ್ದರಾಮಯ್ಯನವರ ಈ ಒಂದು ನಡೆ ಸದ್ಯ ಏನು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿರತಕ್ಕಂಥದ್ದು. ತಮಗೆ ಗೊತ್ತಿರೋ ಹಾಗೆ ನಿನ್ನೆ ನಡೆದಂತಹ ಒಂದು ಏನು ಸಿಎಂ ಹಾಗೆ ಜಮೀರ್ ಅಹಮದ್ ಸೇರಿದಂತೆ ಒಂದು ಹಿರಿಯ ನಾಯಕರು ಮತ್ತು ಅಂದರೆ ಹಿರಿಯ ಶಾಸಕರ ಅಧಿಕಾರಿಗಳ ಒಂದು ನೇತೃತ್ವದ ಒಂದು ಸಭೆಯಲ್ಲಿ ನಿನ್ನೆ ಈ ಒಂದು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತರ ಏನು ಕೊಳಗೇರಿ ಪ್ರದೇಶಗಳಿರುತ್ತೆ, ಏನು ಏರಿಯಾಗಳ ಅಭಿವೃದ್ಧಿಗಾಗಿ ಸುಮಾರು 1,000 ಕೋಟಿ ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಈಗ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ. ಸೊ ಈ ಸಂಬಂಧಪಟ್ಟಂತೆ ಈಗ ಕ್ರಿಯಾ ಯೋಜನೆಯೇ ರೆಡಿ ಮಾಡಬೇಕು ಅಂತಂದ ಮೇಲೆ ಅಧಿಕೃತವಾಗಿ ಸಿಎಂ ಅವರಿಗೆ ಹೇಳಿದ್ದಾಗಿದೆ. ಈಗಾಗಲೇ ಇನ್ನೇನು ಅಧಿಕಾರಿಗಳು ಅದರ ಕ್ರಿಯಾ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥದ್ದು. ಆದರೆ ಇಲ್ಲಿ ಕಾಣಬರತಕ್ಕಂಥದ್ದು ಕೇವಲ ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೇವಲ ಅಲ್ಪಸಂಖ್ಯಾತರ ಏರಿಯಾಗಳು ಮಾತ್ರನೇ ಕಾಣಿಸ್ತಾ ಇದೆಯಾ, ಅಲ್ಪಸಂಖ್ಯಾತರ ಕೊಳಗೇರಿ ಪ್ರದೇಶಗಳು ಮಾತ್ರವೇ ಮುಖ್ಯಮಂತ್ರಿ ಅವರಿಗೆ ಕಾಣಿಸ್ತಾ ಇದೆಯಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಯಾಕೆಂತಂದರೆ ಬೆಂಗಳೂರನ್ನೇ ನೋಡೋದಾದರೆ ಇಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲೇ ಸಾಕಷ್ಟು ಏನು ಅಭಿವೃದ್ಧಿ ಆಗದೇ ಇರತಕ್ಕಂತಹ ಕೊಳಗೇರಿ ಪ್ರದೇಶಗಳು, ನಿವೇಶನ ಇಲ್ಲದೆ ಇರತಕ್ಕಂಥವ್ರು ಎಷ್ಟೋ ಜನ ಎಲ್ಲರೂ ಇದ್ದಾರೆ. ಸೊ ಇಂಥ ಇದರಲ್ಲಿ ಕೇವಲ ಅಲ್ಪಸಂಖ್ಯಾತರಿಗೋಸ್ಕರನೇ ಅಲ್ಪಸಂಖ್ಯಾತರ ಕೊಳಗೇರಿ ಪ್ರದೇಶಗಳಿಂದ ಅವುಗಳ ಅಭಿವೃದ್ಧಿಗೋಸ್ಕರನೇ ಸಿಎಂ ಅವರು ಹೇಳಿರ್ತಕ್ಕಂಥದ್ದು ಸದ್ಯ ಟೀಕೆಗೆ ಗುರಿಯಾಗಿರ್ತಕ್ಕಂಥದ್ದು. ತಾವು ಈ ಹಿಂದೆ ಕೂಡ ಬೆಳಗಾವಿ ಅಧಿವೇಶನದ ವೇಳೆ ಕೂಡ ಸಿಎಂ ಸಿದ್ದರಾಮಯ್ಯರು ಹುಬ್ಬಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮೌಲ್ವಿಗಳ ಒಂದು ಸಮಾವೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮುದಾಯದ ಒಂದು ಸಮಾವೇಶದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ದರ್ಗಾದಲ್ಲಿ 10,000 ಕೋಟಿಯನ್ನು ನಾನು ನಿಮಗೆ ಮೀಸಲಿಡ್ತೇನೆ ಮುಂದಿನ ಬಜೆಟ್ನಲ್ಲಿ. ಸೊ ಜೊತೆಗೆ ಈ ಮೂಲಕ ನಿಮಗೇನೆಲ್ಲ ಸಿಗಬೇಕು, ಈ ದೇಶದ ಸಂಪತ್ತನ್ನು ನಿಮಗೆ ಹಂಚುತ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇದು ಕೂಡ ತೀವ್ರವಾದಂಥ ವಿರೋಧಕ್ಕೆ ಮತ್ತು ಟೀಕೆಗಳಿಗೆ ಗುರಿಯಾಗಿತ್ತು. ಇಷ್ಟಾದರೂ ಕೂಡ ತಮ್ಮ ನಿಲುವನ್ನು ಅದೇ ರೀತಿಯಾಗಿ ಮುಂದುವರಿಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಕೇವಲ ಅಲ್ಪಸಂಖ್ಯಾತರು ಮುಸ್ಲಿಮರು ಏನಿದ್ದಾರೆ ಅವರ ಅಭಿವೃದ್ಧಿಗಳಿಗೋಸ್ಕರನೇ ಮತ್ತೆ 1,000 ಕೋಟಿಯಷ್ಟು ಕ್ರಿಯಾ ಯೋಜನೆಗೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಕೆಲ ಶಾಸಕರಿಗೂ ಕೂಡ ಇದು ವಿರೋಧ ಇದೆ ಅಂತಕ್ಕಂಥದ್ದು ನಮಗೆ ತಿಳಿದುಬಂದಿರತಕ್ಕಂತಹ ಮಾಹಿತಿ. ಸೊ ಈ ಮೂಲಕ ಸಿದ್ದರಾಮಯ್ಯನವರು ಮುಂದಿನ ಲೋಕಸಭಾ ಚುನಾವಣೆಗೆ ಕೇವಲ ಒಂದು ಸಮುದಾಯದ ಓಲೈಕೆಗೆ ಮುಂದಾಗ್ತಾ ಇದ್ದರೆ ಇತರ ಸಮುದಾಯಗಳು ಆಗಿದ್ರೆ ಸಿಡುಕೋದಿಲ್ವಾ, ಅಥವಾ ಈ ರೀತಿಯಾಗಿ ತಾರತಮ್ಯ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಒಬ್ಬರು ಮುಖ್ಯಮಂತ್ರಿಯಾಗಿ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿರ್ತಕ್ಕಂಥದ್ದು ಇದು ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗ ಇದೇ ನಿಟ್ಟಿನಲ್ಲೇ ಈಗ ಮುಂದುವರಿದಂತೆ
ರಾಜ್ಯ BJPಯ ನಾಯಕರು ಕೂಡ ಮುಂದಿನ ದಿನಗಳಲ್ಲಿ ಇದೇ ವಿಚಾರವನ್ನು ಇಟ್ಟುಕೊಂಡು ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಮತ್ತೆ ಹೋರಾಟಕ್ಕೆ ಹಿಡಿದ್ರೂ ಕೂಡ ಅಚ್ಚರಿ ಇಲ್ಲ. ಈಗ ನಮಗಿರುವಂಥ ಎಸ್ ಸುರೇಶ್, ಈಗ 5,000 ಕೋಟಿ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರುವಂಥ ಹಣ, ಅದರಲ್ಲಿ 1,000 ಕೋಟಿ ಒಂದು ಸಮುದಾಯಕ್ಕೆ ಕೊಟ್ಟರೆ ಇನ್ನುಳಿದಂಥ ಯೋಜನೆಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಾಲುತ್ತಾ? ಮತ್ತೆ ರೈತರಿಗೆ ಬರ ಪರಿಹಾರ ಕೊಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಇಂಥ ಸಮಯದಲ್ಲಿ 1,000 ಕೋಟಿ ಒಂದು ಸಮುದಾಯಕ್ಕೆ ಕೊಟ್ಟರೆ ಇದೆಲ್ಲ ಇಂಬ್ಯಾಲೆನ್ಸ್ ಆಗಲ್ವಾ ಅಂತ ಸುರೇಶ್? ಖಂಡಿತವಾಗ್ಲೂ ರಂಜಿತ್, ಈಗ ಅದೇ ವಿಚಾರವಾಗಿಯೇ ಈಗ CM ಅವರ ವಿರುದ್ಧವೇ ಅಪಸ್ವರ ಎದ್ದಿರ್ತಕ್ಕಂಥದ್ದು. ಈಗ ಕೇವಲ ಒಂದೇ ಸಮುದಾಯ ಮಾತ್ರನೇ ಆಗಿದ್ರೆ ಮುಖ್ಯಮಂತ್ರಿ ಅವರಿಗೆ ಕಣ್ಣಿಗೆ ಕಾಣ್ತಾ ಇದೆಯಾ? ಉಳಿದ ಲೋಕಸಭಾ ಚುನಾವಣೆ ಅಷ್ಟೇ ಕಾಣ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಬರಗಾಲ ಬಂದು ರಂಜಿತ್ ಈವರೆಗೂ ಕೂಡ ಬರ ಪೀಡಿತ ಪ್ರದೇಶಗಳಿಗೆ ಸರಿಯಾಗಿ ಅನುದಾನ ಘೋಷಣೆಯಾಗಿಲ್ಲ. ಬರ ಪೀಡಿತ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಈಗಾಗಲೇ ನೀರಿಗೆ ಹಾಹಾಕಾರ ಶುರುವಾಗಿರ್ತಕ್ಕಂಥದ್ದು. ರೈತರ ರಾಸಗಳಿಗೆ ಈಗ ಮೇವುಗಳಿಲ್ಲ, ಅಲ್ಲಿ ಮೇವು ಬ್ಯಾಂಕುಗಳು ಶುರುವಾಗಬೇಕು, ಮೇವು ಬ್ಯಾಂಕುಗಳು ಶುರುವಾಗಿಲ್ಲ ಈವರೆಗೂ ಕೂಡ. ಜೊತೆಗೆ ಶಾಸಕರ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲದರ ಮಧ್ಯೆ ಕೇವಲ ಒಂದು ಸಮುದಾಯಕ್ಕೆ ಕೇವಲ 1,000 ಕೋಟಿಯನ್ನು ಮೀಸಲಿಡ್ತಕ್ಕಂಥದ್ದು ಇದೆಯಲ್ಲ, ಇದು ಖಂಡಿತವಾಗಲೂ ಕೂಡ ಚುನಾವಣೆಯ ದೃಷ್ಟಿಯಲ್ಲಿ ಮಾಡ್ತಿರ್ತಕ್ಕಂಥ ಗಿಮಿಕ್ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಸಿದ್ದರಾಮಯ್ಯನವರು ಈ ರೀತಿಯ ಓಲೈಕೆ ರಾಜಕಾರಣವನ್ನು ಮುಂದುವರಿಸಿದ್ದೆ. ಆದರೆ ಖಂಡಿತವಾಗಲೂ ಇವರ ನಿಲುವಿನ ವಿರುದ್ಧ ಮತ್ತು ಇವರ ಸಿದ್ಧಾಂತಗಳ ವಿರುದ್ಧ ಖಂಡಿತವಾಗಲೂ ಕೂಡ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಹೋರಾಟಗಳು ಶುರುವಾಗಾದರೂ ಕೂಡ ಅಚ್ಚರಿ ಇಲ್ಲ ರಂಜಿತ್. ಓಕೆ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.